ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿರೋ ಎಲ್ಲ ಗೆಸ್ಟ್ಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾತಾಡಬೇಕಂದ್ರೆ ಐ ಥಿಂಕ್ ನಿಮ್ಮಿಂದಾನೇ ಐ ಥಿಂಕ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು, ಆಲ್ ಆಫ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದು ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಹಾಗೂ ಅಜಿತ್ ಜಿ ಗುರುಗಳು, ನಾನು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ. ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮಿಂದ ನಿಲ್ಲಿಸಿದ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ಶಂಕರ್ ಸರ್, ಐ.ಕೆ.ಎಸ್ ಸರ್, ಶಂಕರ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಸುರೇಶ್ ಖಾನ್ ಸರ್, ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ನ. ಆ್ಯಂಡ್ ಇವತ್ತಿನ ಆ್ಯಕ್ಚುಲಿ ಹೀರೋ ನಮ್ಮ MS ತ್ಯಾಗರಾಜನ್ ಸರ್, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಖುಷಿ ಆಗುತ್ತೆ. ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವರು ನನಗೆ ಫೋನ್ ಮಾಡಿದ ಒಂದು ಸಿನಿಮಾ ಮಾಡ್ತಾರೆ. ಮೊದಲು ಪರಿಚಯ ಇದ್ದವರು, ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ, ವಸುಂಧರಾ ದೇವಿ ಅಂತ. ಸೊ ನಾನೊಂದು ಸಿನಿಮಾ ಮಾಡ್ತೇನೆ, ಅದ್ರಲ್ಲಿ ನೀವು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಲ್ಲಿ 2 ಸಾಂಗು ಒಂದು ಫೈಟಲ್ಲಿ ನಟಿಸಿ ಈ ಸಿನಿಮಾ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಕುರಿತದಿಂದ ಏನಾಗುತ್ತೆ, ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ, ಸೊ ಏನಾಗುತ್ತೆ ಅವ್ನ ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಒಂದೊಂದು ಇದು ವಿಶೇಷವಾಗಿ ಒಂದೊಂದು ಕತೆ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಸೊ ವಿಶಿಂಗ್ ಅವರು ಆಲ್ ದ ವೆರಿ ಬೆಸ್ಟ್. ಅಂದರೆ ಸಿನಿಮಾ ನೀವು ಮಾಡ್ತಾ ಇರ, ಕನ್ನಡ ಚಿತ್ರರಂಗದ ಬಂದಿರ, ನೀವು ಒಂದು ಒಳ್ಳೆ ನಿರ್ಮಾಪಕ ಆಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗ ಉಳಿಬೇಕು, ಒಳ್ಳೆ ನಿರ್ಮಾಪಕರು ಬಂದು ಕನ್ನಡ ಸಿನಿಮಾ ಗೆದ್ದರೆ ಎಲ್ಲರೂ ಧೈರ್ಯ ಬರುತ್ತೆ. ಸೊ ಈ ಸಿನಿಮಾ ಒಳ್ಳೆಯದಾಗಿದೆ ನಿಮಗೆ. ಆ್ಯಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು. ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದ್ರೆ, ಸೊ ಒಳ್ಳೆಯದಾಗಿ ಆಲ್ ದ ವೆರಿ ಬೆಸ್ಟ್. ಅವ್ರ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ. ಉಮೇಶ್ ಅಂಕಲ್, ಐ ಥಿಂಕ್ ನಮ್ಮ ಜೆ.ಪಿ. ನಗರ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ, ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ, ನನಗೂ ತುಂಬ ಖುಷಿ ಆಯಿತು. ಗಣೇಶ ಸರ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒಳ್ಳೆಯದಾಗಿ ಸಿನಿಮಾ, ಒಳ್ಳೆಯದಾಗಿ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಿಡುಗಡೆ ಐ ಥಿಂಕ್ ಜನವರಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಉಮೇಶ್ ಸರ್ಗೆ ಹೇಳಿದಾಗ 24th ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಜನವರಿ. ಸೊ ಅದಕ್ಕೆ ಬೇಡ ಒಂದು 2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇಡೀ ಚಿತ್ರತಂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ನಾವು ಹೇಳಿದಾಗ ಒಂದು ಫಾರಿನ್ ರಿಟರ್ನ್, ಫಾರಿನಲ್ಲಿ ಹೇಳ್ತೀನಿ ನೋಡ. ಸೊ ಹಳ್ಳಿಗೆ ಬಂದಮೇಲೆ ಹಳ್ಳಿನಲ್ಲಿ ಒಂದು ಏನೊಂದು ನಡೀತಾ ಇರೋ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಸೊ ಅದನ್ನ ತಿದ್ದಾಗ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋರ್ಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿತ್ತು ಆ್ಯಕ್ಟ್ ಮಾಡಿದ್ರು? ಟ್ರೈನಿಂಗ್ ಇರುತ್ತೆ, ಮೊದಲೇನು ಒಂದು ಚಾಕ್ಲೇಟ್ ಬಾಯ್ ಥರ ಬಿಂಬಿಸ್ಕೊಂಡಿದ್ರಿ, ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದು ಇನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೋಡುವಾಗ ಚಾಣಕ್ಷಲ್ಲೂ 3 ಫೈಟ್ ಇತ್ತು, ಅದರಲ್ಲೂ ಒಂದು ಮಾಸ್ ಸಬ್ಜೆಕ್ಟ್ ಚೆನ್ನಾಗಿದೆ. ಇದೊಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೌರವ ವೆಂಕಟೇಶ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನ್ನಪ್ಪ ಮಾಸ್ಟರ್, ಜಾಗವಾರ ಸನ್ನಪ್ಪ ಮಾಸ್ಟರ್ ಮತ್ತು ತ್ರಿಲ್ಲರ್ ಮಾಸ್ಟರ್. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನ ಜಾಸ್ತಿ ಬರ್ತಾ ಇತ್ತು ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದನ್ನು ಶುರು ಹೋಗಿ ಇದನ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಅಭಿಮಾನಿಗಳು ಬರೋದೇ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಇಂದ ಈಚೆ ಬಂದಾಗ ಒಂದು ಕಡೆ ಸಿನಿಮಾ ಅಭಿಮಾನಿಗಳು, ಬಿಗ್ ಬಾಸ್ ಅಭಿಮಾನಿಗಳು ಜಾಸ್ತಿ ಆಗಿದೆ. ಅವ್ರಿಗೆ ಸಿನಿಮಾ ಯಾವ ರೀತಿ ಅನಿಸ್ಬೋದು? ಅಭಿಮಾನಿಗಳು ಜಾಸ್ತಿ ಆಗಿದೆ. ಮೊದಲನೇದಾಗಿ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂದೀಪ ಸಂಸ್ಥೆ ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರ ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕಣ್ಕಾಣ ಸೆಲೆಗೆ ಹುಡುಗ, ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷ ಜರ್ನಿ, ತುಂಬ ಎಳುಬಿಳಿಗಳಿತ್ತು. ಎಲ್ಲೋ ಅನ್ಕೊಂಡಿದ್ದ ಥರ ಸಕ್ಸಸ್ ಕಾಣಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಮಗೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ನಿಮಗೆ ಈ ಥರ ಸೈಲೆಂಟ್ ಆಗಿದೆ, ಏನಾದರೂ ಜನ ಇಷ್ಟಪಡ್ತಾರೆ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲೋ ಒಂದು ಸ್ಟ್ಯಾಂಡ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡಬೇಕು ಅವ್ರು ಮಾತಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಾರಣದ 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟರು ನನ್ನ ರೆಸ್ಪಾನ್ಸು ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ. ತುಂಬ ಮನೆ ಮಗ ಅಂತ ಸ್ವೀಕರಿಸಿದರೆ ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದನ್ನು
ಐ ಥಿಂಕ್ ಒಂದೊಂದು ವಿಡಿಯೋ ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ನೋಡಿದಷ್ಟು ಖುಷಿ ನನಗೆ ಕೊಟ್ಟಿರುತ್ತೆ. ಒಂದು ಕಡೆ ಬಿಗ್ ಬಾಸ್ ಮಾಡಿದಾಗ ನವಕರ ಮಾತ್ರ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡು. ಹೌದು, ಅದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ ಅದನ್ನು, ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾರೆ. ಸೊ ನವಗ್ರಹನು ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂತು ಸಿನಿಮಾ. ಅದನ್ನು ಆಚೆ ಬಂದಾಗ ನಿಮಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ. ಸೊ 2025 ದೇವರಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಸರ್, ದಾಸರಳ್ಳಿ ಕೈಯಲ್ಲಿ ಇಟ್ಟಿದ್ದೀರಾ, ಇದು ಟಿ ದಾಸರಳ್ಳಿನ ಅಥವಾ ಅಗ್ರಹಾರ ದಾಸರಳ್ಳಿನ ಸರ್? ಹೇಳಿ ಸರ್. ಇದು ತುಂಬ ಮೊನ್ನೆ ಪೋಸ್ಟರ್ ನೋಡಾಗಿನ ನಾನು ಅದೇ ಡೌಟ್, ಟಿ ದಾಸರಳ್ಳಿನ ಅಗ್ರಹಾರ ದಾಸರಳ್ಳಿನ? ಯಾಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ಹೇಳ್ತಾರೆ. ಸರ್, ಈಗ ನಿರ್ದೇಶಕ ಕೊಡಿ ಸರ್. ವಿಕ್ರಮ್ ಮಾಸ್ಟರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡ್ಯಾನ್ಸ್ ಮಾಸ್ಟರ್ ಥ್ಯಾಂಕ್ ಯು ವಿಕ್ರಮ್ ಮಾಸ್ಟರ್. ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ. ಅಲ್ಲಿ ನಿಮ್ಮನ್ನ ನಾವು ನೋಡಿಲ್ಲ. ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇಟ್ಕೊಂಡು ನೋಡಿದ ಸಾಂಗ್ಗಳು, ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು. ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡ್ಬೋದಾ? ಈ ತರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು, ಬ್ಲಡ್, ಈ ತರ ರೊಮ್ಯಾಂಟಿಕ್ ಸಾಂಗ್. ಹೌದು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲೂ ವಲ್ಗಾರಿಟಿ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಚೆನ್ನಾಗೇ ಇದೆ. ಎಲ್ಲೂ ನನಗೆ ಅಸಹ್ಯ ಆ ಥರ ಏನಿಲ್ಲ. ಆ್ಯಕ್ಚುಲಿ ನಂದು ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು, ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ನಾನು ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು, ಆಚೆ ಬಂದಾಗ ಕಂಪ್ಲೀಟ್ ಒಂದು ಆಪೋಸಿಟ್ ಶೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಲೈಕ್ ನನಗೆ ಅನಿಸ್ಲಿಲ್ಲ. ಸೊ